ಎಲ್ಲ ಘಟಾನುಘಟಿಗಳ ಮೀಟಿಂಗನ್ನು ಕರೆದಿದ್ದರು. ಆ ಮೀಟಿಂಗ್ನಲ್ಲಿ ಘಟಾನುಘಟಿಗಳಿಗೆ ನೇರವಾಗಿ ಅವರು ಮಾತನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸ್ಪೆಷಲ್ ಶೋ, ಆ ನಂತರ ಪ್ರೈಸ್ ಜಾಸ್ತಿ ಮಾಡೋದು ಎಂಥದ್ದು ಇಲ್ಲ, ಆಮೇಲೆ ನೀವು ಬೌನ್ಸರ್ಗಳನ್ನು ನೀವೇ ಇಟ್ಕೋಬೇಕು, ಹೀಗೆಲ್ಲ ಹೇಳಿದ್ದಾರೆ. ಎಲ್ಲ ನಿರ್ಮಾಪಕರು ಇವರೆಲ್ಲ ಭಾಗವಹಿಸಿದರು. ಆದರೆ ಚಿರಂಜೀವಿ ಅವರು ಭಾಗವಹಿಸಲಿಲ್ಲ. ಚಿರಂಜೀವಿ ಅವರು ಇದೇ ನೆಪ ಇಟ್ಕೊಂಡೇನೋ ಗೊತ್ತಿಲ್ಲ, ಅವರು ಚೆನ್ನೈಗೆ ಹಾರಿದ್ದಾರೆ. ರೇವಂತ್ ರೆಡ್ಡಿ ಎಲ್ಲರನ್ನ ಕರೆದು ಡೈರೆಕ್ಟಾಗಿ ವಾರ್ನಿಂಗ್ ಮಾಡಿದ್ದಾರೆ ಸಿನಿಮಾ ರಂಗದವರಿಗೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತು. ಅರ್ಜುನ್ ಅರೆಸ್ಟ್ ಮಾಡಿ ಒಂದೇ ದಿನದಲ್ಲಿ ಬೇಲ್ ಪಡೆದು ಮನೆಗೆ ಬಂದಿದ್ರು. ಇದರ ಬೆನ್ನಲ್ಲೇ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅರ್ಜುನ್ ವಿರುದ್ಧ ನಿಗಿ ಕೆಂಡ ಕಾರಿದ್ರು. ಇದೇ ವಿಚಾರವಾಗಿ ತೆಲಂಗಾಣ ಚಲನಚಿತ್ರ ಅಭಿವೃದ್ಧಿ ನಿಗಮ ಮತ್ತು ಸರ್ಕಾರದ ನಡುವಿನ ಸಂಬಂಧ ಹಳಸಿತ್ತು. ಇದನ್ನ ಸರಿಪಡಿಸಲು ಖುದ್ದು ಸಿಎಂ ಫೀಲ್ಡಿಗಿಳಿದಿದ್ರು. ತೆಲಂಗಾಣ ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದಿಲ್ ರಾಜು ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಲಾಗಿದೆ. ಅಲ್ಲು ಅರ್ಜುನ್ ವರ್ಸಸ್ ಸಿಎಂ ರೇವಂತ್ ರೆಡ್ಡಿ. ಟಾಲಿವುಡ್ಗೆ ಸಿಎಂ ಖಡಕ್ ವಾರ್ನಿಂಗ್. ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿರುವ ಪೊಲೀಸ್ ಕಮಾಂಡರ್ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ಮೀಟಿಂಗ್ನಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ನಾಗಾರ್ಜುನ, ವರುಣ್ ತೇಜ್, ಸಾಯಿ ಧರಮ್ ತೇಜ್, ಕಲ್ಯಾಣ್ ರಾಮ್, ಶಿವಬಾಲಾಜಿ, ಅಡವಿಶೇಷ್, ನಿತಿನ್, ವೆಂಕಟೇಶ್ ಸೇರಿದಂತೆ ಹಲವು ನಟ ನಿರ್ದೇಶಕರು ಹಾಜರಾಗಿದ್ದರು. ಟಾಲಿವುಡ್ಗೆ ಸಿಎಂ ರೇವಂತ್ ರೆಡ್ಡಿ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ರಾಜಿ ಇಲ್ಲ. ಬೌನ್ಸರ್ಗಳನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಅಭಿಮಾನಿಗಳನ್ನ ನಿಯಂತ್ರಿಸೋ ಜವಾಬ್ದಾರಿ ನಿಮ್ಮದೇ. ತೆಲಂಗಾಣ ಸರ್ಕಾರ ಟಾಲಿವುಡ್ ಜೊತೆ ಇರುತ್ತೆ. ಚಲನಚಿತ್ರರಂಗಕ್ಕೆ ಸಾಮಾಜಿಕ ಜವಾಬ್ದಾರಿ ಇರಬೇಕು. ಮಹಿಳೆಯರ ಸುರಕ್ಷತೆ, ಗಾಂಜಾ, ಡ್ರಗ್ಸ್ ಬಗ್ಗೆ ಜಾಗೃತಿ ಮೂಡಿಸಿ ಎಂದು ತಿಳಿಸಿದ್ರು. ಸಿಎಂ ರೇವಂತ್ ರೆಡ್ಡಿ ಫಿಲ್ಮ್ ಚೇಂಬರ್ಗೆ ಚಳಿ ಬಿಡಿಸಿದ್ದು, ಮುಂದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಿ ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲ ಘಟಾನುಘಟಿಗಳ ಮೀಟಿಂಗನ್ನು ಕರೆದಿದ್ದರು. ಆ ಮೀಟಿಂಗ್ನಲ್ಲಿ ಘಟಾನುಘಟಿಗಳಿಗೆ ನೇರವಾಗಿ ಅವರು ಮಾತನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸ್ಪೆಷಲ್ ಶೋ, ಆ ನಂತರ ಪ್ರೈಸ್ ಜಾಸ್ತಿ ಮಾಡೋದು ಎಂಥದ್ದು ಇಲ್ಲ, ಆಮೇಲೆ ನೀವು ಬೌನ್ಸರ್ಗಳನ್ನು ನೀವೇ ಇಟ್ಕೋಬೇಕು, ಹೀಗೆಲ್ಲ ಹೇಳಿದ್ದಾರೆ. ಎಲ್ಲ ನಿರ್ಮಾಪಕರು ಇವರೆಲ್ಲ ಭಾಗವಹಿಸಿದರು. ಆದರೆ ಚಿರಂಜೀವಿ ಅವರು ಭಾಗವಹಿಸಲಿಲ್ಲ. ಚಿರಂಜೀವಿ ಅವರು ಇದೇ ನೆಪ ಇಟ್ಕೊಂಡೇನೋ ಗೊತ್ತಿಲ್ಲ, ಅವರು ಚೆನ್ನೈಗೆ ಹಾರಿದ್ದಾರೆ. ರೇವಂತ್ ರೆಡ್ಡಿ ಎಲ್ಲರನ್ನ ಕರೆದು ಡೈರೆಕ್ಟಾಗಿ ವಾರ್ನಿಂಗ್ ಮಾಡಿದ್ದಾರೆ ಸಿನಿಮಾ ರಂಗದವರಿಗೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತು. ಅರ್ಜುನ್ ಅರೆಸ್ಟ್ ಮಾಡಿ ಒಂದೇ ದಿನದಲ್ಲಿ ಬೇಲ್ ಪಡೆದು ಮನೆಗೆ ಬಂದಿದ್ರು. ಇದರ ಬೆನ್ನಲ್ಲೇ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅರ್ಜುನ್ ವಿರುದ್ಧ ನಿಗಿ ಕೆಂಡ ಕಾರಿದ್ರು. ಇದೇ ವಿಚಾರವಾಗಿ ತೆಲಂಗಾಣ ಚಲನಚಿತ್ರ ಅಭಿವೃದ್ಧಿ ನಿಗಮ ಮತ್ತು ಸರ್ಕಾರದ ನಡುವಿನ ಸಂಬಂಧ ಹಳಸಿತ್ತು. ಇದನ್ನ ಸರಿಪಡಿಸಲು ಖುದ್ದು ಸಿಎಂ ಫೀಲ್ಡಿಗಿಳಿದಿದ್ರು. ತೆಲಂಗಾಣ ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದಿಲ್ ರಾಜು ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಲಾಗಿದೆ. ಅಲ್ಲು ಅರ್ಜುನ್ ವರ್ಸಸ್ ಸಿಎಂ ರೇವಂತ್ ರೆಡ್ಡಿ. ಟಾಲಿವುಡ್ಗೆ ಸಿಎಂ ಖಡಕ್ ವಾರ್ನಿಂಗ್. ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿರುವ ಪೊಲೀಸ್ ಕಮಾಂಡರ್ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ಮೀಟಿಂಗ್ನಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ನಾಗಾರ್ಜುನ, ವರುಣ್ ತೇಜ್, ಸಾಯಿ ಧರಮ್ ತೇಜ್, ಕಲ್ಯಾಣ್ ರಾಮ್, ಶಿವಬಾಲಾಜಿ, ಅಡವಿಶೇಷ್, ನಿತಿನ್, ವೆಂಕಟೇಶ್ ಸೇರಿದಂತೆ ಹಲವು ನಟ ನಿರ್ದೇಶಕರು ಹಾಜರಾಗಿದ್ದರು. ಟಾಲಿವುಡ್ಗೆ ಸಿಎಂ ರೇವಂತ್ ರೆಡ್ಡಿ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ರಾಜಿ ಇಲ್ಲ. ಬೌನ್ಸರ್ಗಳನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಅಭಿಮಾನಿಗಳನ್ನ ನಿಯಂತ್ರಿಸೋ ಜವಾಬ್ದಾರಿ ನಿಮ್ಮದೇ. ತೆಲಂಗಾಣ ಸರ್ಕಾರ ಟಾಲಿವುಡ್ ಜೊತೆ ಇರುತ್ತೆ.
ಚಲನಚಿತ್ರರಂಗಕ್ಕೆ ಸಾಮಾಜಿಕ ಜವಾಬ್ದಾರಿ ಇರಬೇಕು. ಮಹಿಳೆಯರ ಸುರಕ್ಷತೆ, ಗಾಂಜಾ, ಡ್ರಗ್ಸ್ ಬಗ್ಗೆ ಜಾಗೃತಿ ಮೂಡಿಸಿ ಎಂದು ತಿಳಿಸಿದ್ರು. ಸಿಎಂ ರೇವಂತ್ ರೆಡ್ಡಿ ಫಿಲ್ಮ್ ಚೇಂಬರ್ಗೆ ಚಳಿ ಬಿಡಿಸಿದ್ದು, ಮುಂದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಿ ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲ ಘಟಾನುಘಟಿಗಳ ಮೀಟಿಂಗನ್ನು ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಘಟಾನುಘಟಿಗಳಿಗೆ ನೇರವಾಗಿ ಅವರು ಮಾತನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸ್ಪೆಷಲ್ ಶೋ, ಆ ನಂತರ ಪ್ರೈಸ್ ಜಾಸ್ತಿ ಮಾಡೋದು ಎಂಥದ್ದು ಇಲ್ಲ. ಆಮೇಲೆ ನೀವು ಬೌನ್ಸರ್ಗಳನ್ನು ನೀವೇ ಇಟ್ಕೋಬೇಕು, ಹೀಗೆಲ್ಲ ಹೇಳಿದ್ದಾರೆ. ಎಲ್ಲ ನಿರ್ಮಾಪಕರು ಇವರೆಲ್ಲ ಭಾಗವಹಿಸಿದ್ರು. ಆದರೆ ಚಿರಂಜೀವಿ ಅವರು ಭಾಗವಹಿಸಲಿಲ್ಲ. ಚಿರಂಜೀವಿ ಅವರು ಇದೇ ನೆಪ ಇಟ್ಕೊಂಡೇನೋ ಗೊತ್ತಿಲ್ಲ, ಅವರು ಚೆನ್ನೈಗೆ ಹಾರಿದ್ದಾರೆ. ರೇವಂತ್ ರೆಡ್ಡಿ ಎಲ್ಲರನ್ನ ಕರೆದು ಡೈರೆಕ್ಟಾಗಿ ವಾರ್ನಿಂಗ್ ಮಾಡಿದ್ದಾರೆ ಸಿನಿಮಾ ರಂಗದವರಿಗೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತು. ಅರ್ಜುನ್ ಅರೆಸ್ಟ್ ಮಾಡಿ ಒಂದೇ ದಿನದಲ್ಲಿ ಬೇಲ್ ಪಡೆದು ಮನೆಗೆ ಬಂದಿದ್ರು. ಇದರ ಬೆನ್ನಲ್ಲೇ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅರ್ಜುನ್ ವಿರುದ್ಧ ನಿಗಿ ಕೆಂಡ ಕಾರಿದ್ರು. ಇದೇ ವಿಚಾರವಾಗಿ ತೆಲಂಗಾಣ ಚಲನಚಿತ್ರ ಅಭಿವೃದ್ಧಿ ನಿಗಮ ಮತ್ತು ಸರ್ಕಾರದ ನಡುವಿನ ಸಂಬಂಧ ಹಳಸಿತ್ತು. ಇದನ್ನ ಸರಿಪಡಿಸಲು ಖುದ್ದು ಸಿಎಂ ಫೀಲ್ಡಿಗಿಳಿದಿದ್ರು. ತೆಲಂಗಾಣ ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದಿಲ್ ರಾಜು ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಲಾಗಿದೆ. ಅಲ್ಲು ಅರ್ಜುನ್ ವರ್ಸಸ್ ಸಿಎಂ ರೇವಂತ್ ರೆಡ್ಡಿ. ಟಾಲಿವುಡ್ಗೆ ಸಿಎಂ ಖಡಕ್ ವಾರ್ನಿಂಗ್. ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿರುವ ಪೊಲೀಸ್ ಕಮಾಂಡರ್ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ಮೀಟಿಂಗ್ನಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ನಾಗಾರ್ಜುನ, ವರುಣ್ ತೇಜ್, ಸಾಯಿ ಧರಮ್ ತೇಜ್, ಕಲ್ಯಾಣ್ ರಾಮ್, ಶಿವಬಾಲಾಜಿ, ಅಡವಿಶೇಷ್, ನಿತಿನ್, ವೆಂಕಟೇಶ್ ಸೇರಿದಂತೆ ಹಲವು ನಟ, ನಿರ್ದೇಶಕರು ಹಾಜರಾಗಿದ್ದರು. ಟಾಲಿವುಡ್ಗೆ ಸಿಎಂ ರೇವಂತ್ ರೆಡ್ಡಿ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ರಾಜಿ ಇಲ್ಲ. ಬೌನ್ಸರ್ಗಳನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಅಭಿಮಾನಿಗಳನ್ನ ನಿಯಂತ್ರಿಸೋ ಜವಾಬ್ದಾರಿ ನಿಮ್ಮದೇ. ತೆಲಂಗಾಣ ಸರ್ಕಾರ ಟಾಲಿವುಡ್ ಜೊತೆ ಇರುತ್ತೆ. ಚಲನಚಿತ್ರರಂಗಕ್ಕೆ ಸಾಮಾಜಿಕ ಜವಾಬ್ದಾರಿ ಇರಬೇಕು. ಮಹಿಳೆಯರ ಸುರಕ್ಷತೆ, ಗಾಂಜಾ, ಡ್ರಗ್ಸ್ ಬಗ್ಗೆ ಜಾಗೃತಿ ಮೂಡಿಸಿ ಎಂದು ತಿಳಿಸಿದ್ರು. ಸಿಎಂ ರೇವಂತ್ ರೆಡ್ಡಿ ಫಿಲ್ಮ್ ಚೇಂಬರ್ಗೆ ಚಳಿ ಬಿಡಿಸಿದ್ದು, ಮುಂದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಿ ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲ ಘಟಾನುಘಟಿಗಳ ಮೀಟಿಂಗನ್ನು ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಘಟಾನುಘಟಿಗಳಿಗೆ ನೇರವಾಗಿ ಅವರು ಮಾತನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸ್ಪೆಷಲ್ ಶೋ, ಆ ನಂತರ ಪ್ರೈಸ್ ಜಾಸ್ತಿ ಮಾಡೋದು ಎಂಥದ್ದು ಇಲ್ಲ. ಆಮೇಲೆ ನೀವು ಬೌನ್ಸರ್ಗಳನ್ನು ನೀವೇ ಇಟ್ಕೋಬೇಕು, ಹೀಗೆಲ್ಲ ಹೇಳಿದ್ದಾರೆ. ಎಲ್ಲ ನಿರ್ಮಾಪಕರು ಇವರೆಲ್ಲ ಭಾಗವಹಿಸಿದ್ರು. ಆದರೆ ಚಿರಂಜೀವಿ ಅವರು ಭಾಗವಹಿಸಲಿಲ್ಲ. ಚಿರಂಜೀವಿ ಅವರು ಇದೇ ನೆಪ ಇಟ್ಕೊಂಡೇನೋ ಗೊತ್ತಿಲ್ಲ, ಅವರು ಚೆನ್ನೈಗೆ ಹಾರಿದ್ದಾರೆ. ರೇವಂತ್ ರೆಡ್ಡಿ ಎಲ್ಲರನ್ನ ಕರೆದು ಡೈರೆಕ್ಟಾಗಿ ವಾರ್ನಿಂಗ್ ಮಾಡಿದ್ದಾರೆ ಸಿನಿಮಾ ರಂಗದವರಿಗೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತು. ಅರ್ಜುನ್ ಅರೆಸ್ಟ್ ಮಾಡಿ ಒಂದೇ ದಿನದಲ್ಲಿ ಬೇಲ್ ಪಡೆದು ಮನೆಗೆ ಬಂದಿದ್ರು. ಇದರ ಬೆನ್ನಲ್ಲೇ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅರ್ಜುನ್ ವಿರುದ್ಧ ನಿಗಿ ಕೆಂಡ ಕಾರಿದ್ರು. ಇದೇ ವಿಚಾರವಾಗಿ ತೆಲಂಗಾಣ ಚಲನಚಿತ್ರ ಅಭಿವೃದ್ಧಿ ನಿಗಮ ಮತ್ತು ಸರ್ಕಾರದ ನಡುವಿನ ಸಂಬಂಧ ಹಳಸಿತ್ತು. ಇದನ್ನ ಸರಿಪಡಿಸಲು ಖುದ್ದು ಸಿಎಂ ಫೀಲ್ಡಿಗಿಳಿದಿದ್ರು. ತೆಲಂಗಾಣ ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದಿಲ್ ರಾಜು ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಲಾಗಿದೆ. ಅಲ್ಲು ಅರ್ಜುನ್ ವರ್ಸಸ್ ಸಿಎಂ ರೇವಂತ್ ರೆಡ್ಡಿ. ಟಾಲಿವುಡ್ಗೆ ಸಿಎಂ ಖಡಕ್ ವಾರ್ನಿಂಗ್. ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿರುವ ಪೊಲೀಸ್ ಕಮಾಂಡರ್ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ಮೀಟಿಂಗ್ನಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ನಾಗಾರ್ಜುನ, ವರುಣ್ ತೇಜ್, ಸಾಯಿ ಧರಮ್ ತೇಜ್,
ಕಲ್ಯಾಣ್ ರಾಮ್, ಶಿವಬಾಲಾಜಿ, ಅಡವಿಶೇಷ್, ನಿತಿನ್, ವೆಂಕಟೇಶ್ ಸೇರಿದಂತೆ ಹಲವು ನಟ ನಿರ್ದೇಶಕರು ಹಾಜರಾಗಿದ್ರು. ಟಾಲಿವುಡ್ಗೆ ಸಿಎಂ ರೇವಂತ್ ರೆಡ್ಡಿ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ರಾಜಿ ಇಲ್ಲ. ಬೌನ್ಸರ್ಗಳನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಅಭಿಮಾನಿಗಳನ್ನ ನಿಯಂತ್ರಿಸೋ ಜವಾಬ್ದಾರಿ ನಿಮ್ಮದೇ. ತೆಲಂಗಾಣ ಸರ್ಕಾರ ಟಾಲಿವುಡ್ ಜೊತೆ ಇರುತ್ತೆ. ಚಲನಚಿತ್ರರಂಗಕ್ಕೆ ಸಾಮಾಜಿಕ ಜವಾಬ್ದಾರಿ ಇರಬೇಕು. ಮಹಿಳೆಯರ ಸುರಕ್ಷತೆ, ಗಾಂಜಾ, ಡ್ರಗ್ಸ್ ಬಗ್ಗೆ ಜಾಗೃತಿ ಮೂಡಿಸಿ ಎಂದು ತಿಳಿಸಿದ್ರು. ಸಿಎಂ ರೇವಂತ್ ರೆಡ್ಡಿ ಫಿಲ್ಮ್ ಚೇಂಬರ್ಗೆ ಚಳಿ ಬಿಡಿಸಿದ್ದು, ಮುಂದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಿ ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.